ಎಸ್, ರಾಜ್ಯದ ವಿವಿಧ ಕಡೆ ಮಳೆ ಅಲರ್ಟ್ ಆಗಿದೆ. 5 ದಿನ ಕರಾವಳಿ ಮಲೆನಾಡಿನಲ್ಲಿ ವ್ಯಾಪಕ ಮಳೆ. ಉತ್ತರ ಕನ್ನಡ, ಉಡುಪಿ, ದಕ್ಷಿಣ ಕನ್ನಡ, ಚಿಕ್ಕಮಗಳೂರು, ಶಿವಮೊಗ್ಗ ಕಡೆಯಲ್ಲೆಲ್ಲ ಅಲರ್ಟ್ ಅನ್ನ ಘೋಷಣೆ ಮಾಡಲಾಗಿದೆ. ರಾಜ್ಯದ ವಿವಿಧೆಡೆ ಮಳೆ ಅಲರ್ಟ್. 5 ದಿನ ಕರಾವಳಿ ಮಲೆನಾಡಿನಲ್ಲಿ ವ್ಯಾಪಕ ಮಳೆ. ಉತ್ತರ ಕನ್ನಡ, ಉಡುಪಿ, ದಕ್ಷಿಣ ಕನ್ನಡ, ಚಿಕ್ಕಮಗಳೂರು, ಶಿವಮೊಗ್ಗ, ಕೊಡಗು ಜಿಲ್ಲೆಗಳಲ್ಲಿ ವ್ಯಾಪಕ ಮಳೆ. ಇಂದಿನಿಂದ ಜುಲೈ 12ರವರೆಗೂ ಭಾರೀ ಮಳೆ ಸಾಧ್ಯತೆ. ಯೆಲ್ಲೋ ಅಲರ್ಟ್ ಅನ್ನ ಪ್ರಕಟಣೆ ಮಾಡಿರುವಂತಹ ಹವಾಮಾನ ಇಲಾಖೆ. ಸಮುದ್ರಕ್ಕೆ ಇಳಿಯದಂತೆ ಮೀನುಗಾರರಿಗೆ ಎಚ್ಚರಿಕೆ. ಉತ್ತರ ಕನ್ನಡದ ಪ್ರವಾಸಿ ತಾಣ ಯಾಣ ಪ್ರವೇಶಕ್ಕೆ ನಿರ್ಬಂಧವನ್ನ ಹೇರಲಾಗಿದೆ. ಅರಣ್ಯ ಇಲಾಖೆಯಿಂದ ಬ್ಯಾರಿಗೇಡ್ಗಳನ್ನು ಅಳವಡಿಕೆ ಮಾಡಲಾಗ್ತಾ ಇದೆ. ಉತ್ತರ ಕನ್ನಡ, ದಕ್ಷಿಣ ಕನ್ನಡದಲ್ಲೆಲ್ಲ ಭಾರಿ ಮಳೆ ಆಗ್ತಾ ಇದೆ. ಬೆಂಗಳೂರು ಈ ಕಡೆ ಎಲ್ಲ ಸ್ವಲ್ಪ ಕಮ್ಮಿ ಅಂತಾನೆ ಹೇಳಬಹುದು. ಆ ಕಡೆ ಕಾಲು ಹಾಕ್ಲಿಕ್ಕಾಗೋದಿಲ್ಲ, ಅಷ್ಟೊಂದು ಮಳೆ ಆಗ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಅಲ್ಲಿ ಜನಜೀವನ ಅಸ್ತವ್ಯಸ್ತವಾಗ್ತಾ ಇದೆ. ಹಾಗೆ ವಾಹನ ಸವಾರರಿಗೂ ಕೂಡ ತುಂಬಾನೇ ತೊಂದರೆ ಆಗ್ತಾ ಇರುವಂಥದ್ದು. ರಾಜ್ಯದ ವಿವಿಧೆಡೆ ಮಳೆ ಆಗಿದ್ದು ಅಲರ್ಟ್ ಅನ್ನ ಘೋಷಣೆ ಮಾಡಲಾಗಿದೆ. 5 ದಿನ ಕರಾವಳಿ ಮಲೆನಾಡಿನಲ್ಲಿ ವ್ಯಾಪಕ ಮಳೆ ಆಗುವಂತಹ ಸಾಧ್ಯತೆ ಇದ್ದು, ಉತ್ತರ ಕನ್ನಡ, ಉಡುಪಿ, ದಕ್ಷಿಣ ಕನ್ನಡ, ಚಿಕ್ಕಮಗಳೂರು, ಶಿವಮೊಗ್ಗ, ಕೊಡಗು ಜಿಲ್ಲೆಗಳಲ್ಲಿ ವ್ಯಾಪಕ ಮಳೆ ಆಗುವಂತಹ ಸಾಧ್ಯತೆ ಇದೆ. ಇಂದಿನಿಂದ ಜುಲೈ 12ರವರೆಗೂ ಕೂಡ ಭಾರಿ ಮಳೆ ಆಗುವಂತಹ ಸಾಧ್ಯತೆ ಇದ್ದು, ಯೆಲ್ಲೋ ಅಲರ್ಟ್ ಅನ್ನ ಪ್ರಕಟಿಸಿದೆ ಹವಾಮಾನ ಇಲಾಖೆ. ಸಮುದ್ರಕ್ಕೆ ಇಳಿಯದಂತೆ ಮೀನುಗಾರರಿಗೂ ಕೂಡ ಎಚ್ಚರಿಕೆಯನ್ನ ನೀಡಿರುವಂತದ್ದು. ಉತ್ತರ ಕನ್ನಡದ ಪ್ರವಾಸಿ ತಾಣವಾಗಿರುವಂತಹ ಯಾಣ, ಇದಕ್ಕೆ ಪ್ರವೇಶವನ್ನ ನಿರ್ಬಂಧ ಮಾಡಲಾಗಿದೆ. ಅರಣ್ಯ ಇಲಾಖೆಯಿಂದ ಬ್ಯಾರಿಗೇಡ್ ಕೂಡ ಅಳವಡಿಕೆ ಮಾಡಲಾಗಿದೆ. ನೋಡಿ, ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರಾ, ಪಾಪ ಅವರು ಹಾಸ್ಟೆಲಲ್ಲೋ ರೂಮಲ್ಲೋ ಇದ್ದಾರೆ. ಅವರು ಯಾವ ರೇಂಜ್ಗೆ ಮಳೆ ಬಂದಿದೆ ಅಂತ ಹೇಳಿ ಅವರು ಏನು ಮಲ್ಕೊಳ್ತಾ ಇದ್ರಲ್ಲ, ಆ ಒಂದು ಕೋಣೆಗೂ ಕೂಡ ನೀರು ನುಗ್ಗಿರುವಂಥದ್ದು. ಪಾಪ ಮಂಚದ ಮೇಲೆ ಕೂತ್ಕೊಂಡಿದ್ದಾರೆ. ಈ ರೀತಿ ಮಳೆ ಬೀಳ್ತಾ ಇರುವಂತಹ ಕಾರಣ ಯಾರು ಕೂಡ ಮನೆಯಿಂದ ಹೊರಗಡೆ ಹೋಗುವುದು ಬೇಡ, ಯಾರೂ ಕೂಡ ಸಮುದ್ರಕ್ಕೆ ಇಳಿಯೋ ಅವಶ್ಯಕತೆ ಇಲ್ಲ ಅನ್ನೋದು. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.